ಥೂ 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 ಏನು ಕಿತ್ತಾಡ್ತಾರೆ ಗುರು ಯಪ್ಪ ದೇವ. ಸೊ ಒಬ್ಬರು ಸೈಲೆಂಟ್ ಆಗಿದ್ದರೆ ಓಕೆ, ಇಬ್ಬರು ದುರಹಂಕಾರದ ಮಾತುಗಳೇ ಆಡಿದ್ರೆ ಸೊ ಹಿಂಗೆ ಆಗುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಈ ಚೈತ್ರ ಆ್ಯಂಡ್ ಯಾರು ನಮ್ಮ ರಜತ್ ಏನು ಕಿತ್ತಾಡ್ತಾರೆ ಅಂತಂದರೆ ನಿಜವಾಗ್ಲೂ ಇಲ್ಲಿ ಏನಾಗಿದೆ ಅಂತಂದರೆ ಚೈತ್ರಾಗೂ ಉಸ್ತುವಾರಿ ಅಂತ ಬಂದಾಗ ಪ್ರತಿ ಟೈಮಲ್ಲೂ ಕೂಡ ಏನಾದರೂ ಒಂದು ಆಗುತ್ತೆ. ಕೆಲವು ಟೈಮಲ್ಲಿ ಆ ಹುಡುಗಿನೂ ಕರೆಕ್ಟಾಗಿದ್ದಾಳೆ, ಚೈತ್ರದೇ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಏನಾಯಿತು ಅಂತಂದರೆ ರಜತ್ನೂ ಒಂದು ರೀತಿಯಲ್ಲಿ 2 ಮ್ಯಾಚ್ ಸೋತಿದ್ದಾದಮೇಲೆ ಒಂದು ಸ್ವಲ್ಪ ಅವ್ನ ದುರಹಂಕಾರನೂ ಕಡಿಮೆ ಆಗಿಲ್ಲ. ಆಮೇಲೆ ರೂಲ್ಸ್ ಅವ್ನು ಮಾಡಿರೋವಂಥದ್ದು ರೂಲ್ಸು ಬೇರೆಯವ್ರು ಮಾಡಿರೋವಂಥದ್ದು ರೂಲ್ಸ್ ಅಲ್ಲ ಅನ್ನೋವಂಥ ಒಂದೊಂದು ಮಾತಿದೆಯಲ್ಲ, ಅದು ಎಲ್ಲೋ ನಿಜವಾಗ್ಲೂ ಬೇಜಾರಾಗುತ್ತೆ. ಆ್ಯಂಡ್ ಈ ಒಂದು ಮಟ್ಟಿಗೆ ಕಿತ್ತಾಟನ ಎಟ್ಲೀಸ್ಟ್ ತಡ್ಕೊಂಡಿಡ್ಬೋದು. ಅವನು ಒಂದು ತಂಡದ ಕ್ಯಾಪ್ಟನ್ ಆಗಿ ಒಂದು ಚೂರಾದರೂ ಸಮಾಧಾನ ಮಾತೆತ್ತಿದ್ರೆ ಫುಲ್ ಜಗಳಕ್ಕೆ ಬರ್ತಾನೆ. ಅವ್ನು ಮಾಡಿದ ರೂಲ್ಸು ಬೇರೆಯವ್ರು ಮಾಡಿದ ರೂಲ್ಸ್ ಅಲ್ಲ. ಒಂದು ತಂಡದ ಕ್ಯಾಪ್ಟನ್ ಆಗಿ ಟಾಸ್ಕ್ ಎಲ್ಲೂ ಹೋಗುತ್ತೆ, ಟಾಸ್ಕ್ ಏನಾಗ್ತಿದೆ ಅನ್ನೋ ಒಂದು ಪರಿಜ್ಞಾನ ಇಲ್ಲ ಅವನಿಗೆ. ಎಲ್ಲದರಲ್ಲೂ ಡಾಮಿನೇಟ್ ಮಾಡಬೇಕು ಅಂದರೆ ಹೆಂಗಾಗುತ್ತೆ? ಸೊ ಆಲ್ರೆಡಿ ನೋಡಿದ್ರೆ ಅನ್ಕೊತೀನಿ ನೀವು ಎಪಿಸೋಡು. ಸೊ ಇದರಲ್ಲಿ ಟಾಸ್ಕು ತುಂಬ ಚೆನ್ನಾಗಿ ಆಡಿದ್ದಾರೆ, ಟಾಸ್ಕು ಸಖತ್ತಾಗಿ ಆಡಿದ್ರು. 2 ಟಾಸ್ಕ್ ಆಡಿದ್ದಾರೆ, 2 ಟಾಸ್ಕು ಅದ್ಭುತವಾಗಿ ಆಡಿದ್ದಾರೆ. ಗಲಾಟೆ ಮಾಡುವಂಥದ್ದು ಅವಶ್ಯಕತೆಯೇ ಇರಲಿಲ್ಲ ಅಲ್ಲಿ. ಆ್ಯಂಡ್ ಕ್ಯಾಪ್ಟನ್ ಆವಾಗಲೇ ಹೇಳಿದೆ ನಾನು, ಉಸ್ತುವಾರಿಗಳಂತಂದಮೇಲೆ ಆ ಒಂದು ಉಸ್ತುವಾರಿಗಳು ಫಸ್ಟ್ ಟಾಸ್ಕ್ ಏನು ಮಾಡಿದ್ರು. ಸೊ ಅಲ್ಲಿ ರಜತ್ ಉಸ್ತುವಾರಿ ಆಗಿದ್ದ, ಆ್ಯಂಡ್ ಆ ಕಡೆಯಿಂದ ಭವ್ಯ ಅವರು ಉಸ್ತುವಾರಿ ಆಗಿದ್ದರು. ಇಬ್ಬರು ಕೂಡ ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡ್ರು. ಅಲ್ಲೇ ರಜತ್ತನೇ ಒಂದು ಹೇಳ್ತಾನೆ, ಸೊ ಯಾವನು ಮಾತಾಡೋಂಗಿಲ್ಲ, ಸೊ ಯಾರು ಮಾತಾಡಿದ್ರು ಕೂಡ ನಾನು ಫೌಲ್ ಕೊಡ್ತೀನಿ, ಹೊರಗಡೆಯಿಂದ ಮತ್ತೆ ತಿರ್ಗಿ ಆರ್ಗ್ಯೂ ಮಾಡಿದ್ರೆ ಮತ್ತೆ 20 ಸೆಕೆಂಡ್ ಫೌಲ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆಲ್ಲರೂ ಒಪ್ಕೊತಾರೆ, ಎಲ್ಲರೂ ಕರೆಕ್ಟಾಗಿ ಯಾರೂ ಮಾತಾಡೋದಿಲ್ಲ, ಏನೂ ಆಗೋದಿಲ್ಲ, ಅಲ್ಲಿಗೆ ಮುಗ್ದೋಗುತ್ತೆ. ಆ್ಯಂಡ್ 2ನೇ ಟಾಸ್ಕು ಅಂತ ಆಡೋಕ್ಕೆ ಬಂದಾಗ, ಅಂದರೆ ಇವತ್ತಿನ ದಿನದ 2ನೇ ಟಾಸ್ಕ್ ಅಂದರೆ ಅದು ಟೋಟಲಾಗಿ 3ನೇ ಟಾಸ್ಕು. ಸೊ ಅಲ್ಲಿ ಆಡೋಕ್ಕೆ ಬಂದಾಗ ಅಲ್ಲಿ ಉಸ್ತುವಾರಿಯಾಗಿ ಚೈತ್ರ ಬರ್ತಾರೆ, ಈ ಕಡೆಯಿಂದ ಐಶ್ವರ್ಯ ಬರ್ತಾರೆ. ಸೊ ಅಲ್ಲಿ ಚೈತ್ರ ಕೆಲವೊಂದು ರೂಲ್ಸ್ಗಳನ್ನ ಹೇಳ್ತಾರೆ, ಇದು ಮಾಡಿದ್ರೆ ಫೌಲ್ ಕೊಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಈ ಒಂದು ಅಲ್ಲೇನು ಫಸ್ಟ್ ಟಾಸ್ಕ್ ನಿನ್ನೆ ಇವತ್ತಿನ ಎಪಿಸೋಡಲ್ಲಿ ಕರೆಕ್ಟಾಗಿ ನೀಟಾಗಿ ಫಾಲೋ ಅಪ್ ಮಾಡಿದ್ರೆ ಎಲ್ಲರೂ ಹೊರಗಡೆಯಿಂದ ಕೂಡ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಫಾಲೋ ಅಪ್ ಮಾಡಬೇಕಾಗಿತ್ತು. ಆ್ಯಂಡ್ ಇಲ್ಲಿ ಏನಿದ್ದಾರೆ, ಯಾರು ಆಡ್ತಿದ್ದಾರೆ, ಸೊ ಅವ್ರು ಮಾತ್ರ ಒಂದು ಆ ಸ್ಟೇಜಲ್ಲಿ ಮಾಡ್ತಿರೋರು, ಹಂತದಲ್ಲಿ ಆಡ್ತಿರೋರು ಮಾತ್ರ ಮಾತಾಡ್ಬೋದು, ಏನು ಡೌಟ್ಸ್ ಇದ್ದರೆ ಕೇಳ್ಬೋದು. ಸೊ ನೀಟಾಗಿ ಆಗಿ ಹೋಗಿರೋದು. ಅಲ್ಲಿ ಪದೇ ಪದೇ ಬಂದು ಟೇಬಲ್ ಹತ್ರ ಮಾತಾಡೋಂಥ ಅವಶ್ಯಕತೆ ಏನಿತ್ತು, ಟೇಬಲ್ ಹತ್ರ ಬಂದು ಇಣಿಕೆ ಹಾಕಿ ನೋಡುವಂಥ ಅವಶ್ಯಕತೆ ಏನಿತ್ತು ರಜತ್ಗೆ. ಆ್ಯಂಡ್ ಅಲ್ಲಿ ಓಕೆ ಫಸ್ಟ್ ಟೈಮ್ ನೋಡಿದ್ನ, ಓಕೆ ಒಪ್ಕೊಳ್ಳೋಣ, ಫಸ್ಟ್ ಟೈಮ್ ಮಾತಾಡಿದ್ನ ಒಪ್ಕೊಳ್ಳೋಣ. ಬಟ್ ಅಲ್ಲಿ ಚೈತ್ರ ಕ್ಲಿಯರಾಗಿ ಹೇಳ್ತಿದ್ದಾರೆ, ಮತ್ತೆ ಬರಬೇಡಿ, ಮತ್ತೆ ಬಂದರೆ ಫೌಲ್ ಕೊಡ್ತೀನಿ, ಮತ್ತೆ ಮಾತಾಡಿದ್ರೆ ಫೌಲ್ ಕೊಡ್ತೀನಿ ಅಂತ ಕ್ಲಿಯರಾಗಿ ಹೇಳ್ತಿದ್ದಾರೆ. ಬಟ್ ಅದನ್ನು ತೊಗೊಳೋಕೆ ರಿಸೀವ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಇವನಿಗೆ, ಯಾಕಂದರೆ ಡಾಮಿನೇಟ್ ಮಾಡಬೇಕು. ಇವಳು ಯಾವಳು ನನಗೆ ಹೇಳೋಕ್ಕೆ ಅಂತ. ಅವಳು ಉಸ್ತುವಾರಿ ಗುರು, ನೀನು ಆಲ್ರೆಡಿ ಒಂದು ಟಾಸ್ಕ್ ಉಸ್ತುವಾರಿ ಮಾಡಿದ್ಯಾ, ನೀನು ಹೇಳ್ದಂಗೆ ಎಲ್ಲರೂ ಕೇಳಿದ್ದಾರೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಅವಳು ಕೂಡ ಒಂದು ಉಸ್ತುವಾರಿ ಅಂದಮೇಲೆ ಅವಳು ಡಿಸೈಡ್ ಮಾಡ್ತಾಳೆ ಆ ಟಾಸ್ಕ್ ಯಾವ ರೀತಿಯಲ್ಲಿ ಹೋಗಬೇಕು ಅಂತ. ನಿನ್ನ ಮಾತು ಮಾತ್ರ ಬೇರೆಯವ್ರು ಎಲ್ಲರೂ ಕೇಳಬೇಕು, ನೀನು ಬೇರೆಯವ್ರ ಮಾತು ಕೇಳೋಂಗಿಲ್ವಾ? ಇದೇ ಪ್ರಾಬ್ಲಮ್ ಆಗ್ತಿರೋದಿಲ್ಲಿ, ಆ ಡಾಮಿನೆನ್ಸ್ ಇದೆಯಲ್ಲ. ಸೊ ಅದನ್ನು ಅವನೇ ಮಾಡಬೇಕು, ಬೇರೆಯವ್ರು ಮಾಡಿದ್ರೆ ತಡ್ಕೊಳಕ್ಕಾಗೋದಿಲ್ಲ. ಇಲ್ಲಿ ಚೈತ್ರ ಉಸ್ತುವಾರಿ ಅಂತ ಬಂದರೆ ಈ ಒಮ್ಮ ರುದ್ರ ಕಾಳಿ ಆಗಿಬಿಡ್ತಾಳೆ. ರೂಲ್ಸ್ ಅಂದರೆ ರೂಲ್ಸ್ ಅಷ್ಟೇ ಅದು. ಓಕೆ ಫಸ್ಟಿಗೆ ಮಾತಾಡಿದ್ರೆ ಫೌಲ್ ಇಲ್ಲ ಅಂತ ಏನು ಮಾಡಿರಲಿಲ್ಲ. ಬಟ್ ಆದರೆ ಫಸ್ಟ್ ಟಾಸ್ಕಲ್ಲಿ ನೀನೇ ಒಪ್ಕೊಂಡಿದ್ದಲ್ಲ, ಆ ಒಂದು ಮಾತಾಡಿದ್ರೆ ಫೌಲ್ ಕೊಡ್ತೀನಿ ಅಂತ ಇಲ್ಲೂ ಅಪ್ಲೈ ಆಗುತ್ತೆ. ಓಕೆ ಸಡನ್ನಾಗಿ ಅವಳೇನು ಅಪ್ಲೈ ಮಾಡಲಿಲ್ಲ, 2 ಸರಿ ವಾರ್ನಿಂಗ್ ಕೊಟ್ಟಿದ್ದಾಳೆ ನಿನಗೆ. ಅದಾದಮೇಲೆ ಬಂದು ಮಾತಾಡ್ತೀನಿ ಅಂದರೆ ಫೌಲ್ ಕೊಡ್ತೀನಿ ಅಂತ ಹೇಳಿದ್ಲು ಅವಳು. ಅದಕ್ಕೂ ನೀನು ತಿರ್ಗಾ ಕ್ವಶನ್ ಮಾಡ್ತೀವಿ, ಯಾಕೆ ಅದು ಮತ್ತೆ ತಿರ್ಗಾ ಅದಕ್ಕೆ ಅಂತಾನೆ. ಒಬ್ಬ ನೀನು ಜವಾಬ್ದಾರಿ ಇವತ್ತು ಕ್ಯಾಪ್ಟನ್ ಆಗಿದ್ದಿದ್ರೆ ಸೊ ಇದೆಲ್ಲ ಬರ್ತಾನೆ ಇರಲಿಲ್ಲ. ಅದು ಒಂದಲ್ಲ 2 ಸರಿ ಟೇಬಲ್ ಹತ್ರ ಬಂದಿದೆಯಾ, ಮಾತಂತೂ ಪದೇ ಪದೇ ಮಾತಾಡ್ತಾನೆ ಇದೆಯಾ. ಹನುಮಂತ ಕೂಡ ಮಾತಾಡ್ತಿದ್ದಾನೆ. ಅಟ್ಲೀಸ್ಟ್ ನೀನು ಸುಮ್ಮನೆ ಮಾಡಿಸ್ಬೋದಾಗಿತ್ತು ಎಲ್ರೂ. ಅದಾದಮೇಲೆ ಬಂದು ಟಾಸ್ಕೇ ಬೇಡ, ಹಾಗೆ ಬೇಡ, ಹೀಗೆ ಬೇಡ ಅಂತಕ್ಕೆಲ್ಲ ಅದು ಅವಶ್ಯಕತೆನೇ ಇರಲಿಲ್ಲ. ಆಮೇಲೆ ಇದೆಲ್ಲದ್ರ ಮಧ್ಯೆ ಬಂದು ಚೈತ್ರಾಗೆ ಕೈಯಿಂದ ತಳ್ಳುವಂಥದ್ದು ಇದೇ ಹೇಳೋದು, ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಇದೇ ಆಗೋದು ಅಂತ. ತಳ್ಳುವಂಥದ್ದು ಏನಿತ್ತು ಅಂಥದ್ರಲ್ಲಿ, ಟಾಸ್ಕ್ ಆಡ್ತಿರೋವಂಥದ್ದು ಅದೇ ಸ್ಟಾರ್ಟಿಂಗಲ್ಲೇ ಒಂದು ನಾನು ಒಂದು ಅಹಂ ಇದೆಯಲ್ಲ, ಅದು ಒಂದು ದುರಹಂಕಾರ ಇದೆಯಲ್ಲ. ಸೊ ನನ್ನನ್ನು ಏನೂ ಇಲ್ಲಿ ಮಾತಾಡೋಂಗಿಲ್ಲ, ನಾನು ಮಾಡಿದ್ದೆ ಸರಿ, ನಾನು ಮಾಡಿದ್ರೆ ರೂಲ್ಸು, ಬೇರೆಯವ್ರು ಮಾಡಿದ್ರೆ ರೂಲ್ಸ್ ಅಲ್ಲ. ಸೊ ಆ ಒಂದು ಮೆಂಟ್ಯಾಲಿಟಿಯಿಂದನೇ ಈ ಟಾಸ್ಕ್ ಕಂಪ್ಲೀಟೇನೂ ಆಯಿತು. ಬಟ್ ಈ ಒಂದು ಜಗಳಕ್ಕೆ, ಈ ಒಂದು ಕಿತ್ತಾಟಕ್ಕೆ ಕಾರಣ ಆಗಿರೋವಂಥದ್ದು. ಕೆಲವು ಟೈಮ್ಗಳಲ್ಲಿ ನಾವು ಬೇರೆಯವ್ರದನ್ನ ಒಪ್ಕೊಬೇಕಾಗತ್ತೆ, ತೊಗೊಬೇಕಾಗತ್ತೆ, ಎಕ್ಸೆಪ್ಟ್ ಮಾಡ್ಕೊಬೇಕಾಗತ್ತೆ. ಸೊ ನೀನು ಉಸ್ತುವಾರಿ ಆದಾಗ ಎದುರುಗಡೆ ತಂಡದಲ್ಲಾಗಿರ್ಬೋದು, ನಿನ್ನ ತಂಡದಲ್ಲಾಗಿರ್ಬೋದು, ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದರು. ಸೊ ಅದನ್ನು ನೀನು ಚೈತ್ರ ಮಾಡಬೇಕಾದ್ರೆ ಸುಮ್ಮನೆ ಇರಬೇಕಾಗಿತ್ತು. ಈ ಒಂದು ಕಿತ್ತಾಟ ಆಗ್ತಿರಲಿಲ್ಲ. ಸೊ ನಿನಗೇನು ನಾನು ಅನ್ನೋ ಒಂದು ಅಹಂ ನಿನಗೆ, ಈಗೋ ಹೇಳ್ದಲ್ಲಪ್ಪ ಸುದೀಪ್ ಸರ್ ಮುಂದೆ ನಾನು ಸತ್ರ ಹೋಗೋದು ಅಂತ, ಅದೇ ಇಲ್ಲಿ ಪ್ರಾಬ್ಲಮ್ ಆಗಿರೋವಂಥದ್ದು. ಆ್ಯಂಡ್ ಅಲ್ಲಿ ಚೈತ್ರಾಗೆ ಹೋಗ್ಬಿಟ್ಟು ಕಳ್ಳಿಯಿಂದ ತಳ್ಳಿದೆ. ಏನಕ್ಕೆ ಬೇಕು ಅದು ಗೊತ್ತು ನನಗೆ, ಇಂಟೆನ್ಷನ್ಲಿ ಮಾಡಿರೋವಂಥದ್ದಲ್ಲ, ಓಕೆ ಒಪ್ಕೊತೀನಿ ನಾನು. ಆದರೆ ಕೋಪದಲ್ಲಿ ಬೇಕಿತ್ತ ಇದು? ಸೊ ಅಲ್ಲಿ ಅಷ್ಟೊಂದೆಲ್ಲ ಹೇಳಿದಾದ್ಮೇಲೆ ನೀನು ಹೋಗಿರೋವಂಥದ್ದು, ಮಾತಾಡಿರೋವಂಥ ತಪ್ಪು. ಆ್ಯಂಡ್ ಅಲ್ಲಿ ಚೈತ್ರ ಇವರು ಮೋಕ್ಷಿತಾ ಹೇಳ್ತಿದ್ದಾರೆ, ಐಶ್ವರ್ಯ ಹೇಳ್ತಿದ್ದಾರೆ ಮಾತಾಡಬೇಡಿ ಅಂತ. ಸೊ ಅವಳು ಚೈತ್ರ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾಳೆ.
ಸೊ ಇದು ಎಲ್ಲೋ ಒಂದು ರೀತಿಯಲ್ಲಿ ಅದು ಅಹಂ ಅನ್ನೋದು ಇದೆಯಲ್ಲ, ಖಂಡಿತವಾಗ್ಲೂ ಅದೇ ಈ ಒಂದು ಕಿತ್ತಾಟಕ್ಕೆ ಕಾರಣ ಅಂತ ನನಗನ್ಸುತ್ತೆ. ಸೊ ಅದಾದಮೇಲೆ ಟಾಸ್ಕನ್ನು ಕಂಪ್ಲೀಟ್ ಆಗುತ್ತೆ, ಎಲ್ಲ ಆಗುತ್ತೆ. ಸೊ ಟಾಸ್ಕ್ ಆದಮೇಲೆ ಮತ್ತೆ ತಿರ್ಗಾ ಶುರು ಹಚ್ಕೊತಾರೆ. ಅವ್ನು ಉಸ್ತುವಾರಿಯಲ್ಲಿ ಮಾತಾಡಿದ್ದು ಅದೆಲ್ಲ ಮಾತುಗಳು ಬಂತು. ಸೊ ಅದಾದಮೇಲೆ ಸುಮ್ಮನೆ ಹೋಗಬೇಕಾಗಿತ್ತು, ಬಟ್ ಮತ್ತೆ ತಿರ್ಗಾ ಕಿತ್ತಾಡ್ಕೊತಾರೆ. ಅದಾದಮೇಲೆ ಅದಕ್ಕೆ ಮಂಜಣ್ಣ ಇನ್ಕ್ಲೂಡ್ ಆಗ್ತಾನೆ. ಸೊ ಮಂಜಣ್ಣ ಹೇಳೋವಂಥದ್ದು ಅವಳಿಗೆ ಯಾಕೆ ತಳೆದೆ ಅಂತ ಕೇಳ್ತಾನೆ. ಬಟ್ ಅಲ್ಲೂ ಕೂಡ ಹೋಯ್ತು ಮಗ, ಏನೋ ಆಯಿತು, ಇದರಲ್ಲಿ ಆಯಿತು, ಓಕೆ ಅಂದರೆ ಮುಗ್ದೋಗಿರೋದು. ಅದೆಲ್ಲ ಬಿಟ್ಬಿಟ್ಟು ನೀನು ಅವಳಿಗೆ ಇವ್ರ ಹೆಸರನಪ್ಪ ಮಾನಸ ತಳಿಲ್ವಾ, ಹಾಗೆ ಹೀಗೆ ಮಾನಸಾಗ ಅಲ್ಲಿ ತಳಿರೋವಂಥದ್ದು ಕೂಡ ಇಂಟೆನ್ಷನ್ಲಿನೆಲ್ಲ ಅದನ್ನು ಕೋಪದಲ್ಲಿ ತಳಿರೋವಂಥದ್ದು. ಅದಾದಮೇಲೆ ಮಂಜಣ್ಣ ಕೆಲವೊಂದು ಮಾತುಗಳಾಡ್ದು ನಾಟಕ ಮಾಡ್ತಾರೆ ನೋಡು, ಹಾಗೆ ಮಾಡ್ತಾರೆ ನೋಡು, ಹಿಂಗೆ ಮಾಡ್ತಾರೆ ನೋಡು ಅಂತ. ಸೊ ಆ ಟೈಮಲ್ಲಿ ನಾನು ಕೂಡ ಹೇಳಿದ್ದೆ. ಸೊ ಅದು ಆ ಥರ ಎಲ್ಲ ಮಂಜಣ್ಣ ಮಾತಾಡಬಾರ್ದಾಗಿತ್ತು ಅಂತಲೇ ಹೇಳಿರೋವಂಥದ್ದು. ಸೊ ಈ ಥರದ್ದೆಲ್ಲನೂ ಒಂದಕ್ಕೊಂದು ತಳಕು ಹಾಕುವಂಥದ್ದು, ಅವ್ನು ಮಾಡಿಲ್ವಾ, ಹಾಗೆ ಮಾಡಿಲ್ವಾ, ಅದೆಲ್ಲ ಯಾಕೆ? ನೀವು ಮಾಡಿರೋವಂಥ ತಪ್ಪು ಅನ್ಸಿದ್ರೆ ತಪ್ಪು ಅಂತ ಹೇಳಿ, ಇಲ್ಲ ಅವ್ರದ್ದು ಮಾಡಿರೋವಂಥ ತಪ್ಪು ಅನ್ಸಿದ್ರೆ ತಪ್ಪು ಅಂಥೇಳಿ. ಅದೆಲ್ಲ ಬಿಟ್ಬಿಟ್ಟು ನೀವು ಮಾಡಿದ್ದು ಸರಿ, ಓಕೆ ಒಪ್ಕೊಳ್ಳೋಣ. ಅವ್ಳು ತಳೆದ್ರೆ ಅವ್ನು ತಳ್ದ ಅಂತ ಹೇಳ್ಬಿಟ್ಟು ನೀವು ತಳದ ಹಾಗಿದ್ರೆ. ಸೊ ಇದು ಅವಶ್ಯಕತೆ ಇರಲ್ಲ. ಆ್ಯಂಡ್ ಮಂಜಣ್ಣ ಕೂಡ ಆ ಒಂದು ಟೈಮಲ್ಲಿ ಅದನ್ನು ಬೇಕಿರಲಿಲ್ಲ. ಓಕೆ, ಅವರಿಬ್ಬರು ಏನೋ ಸಾಲ್ವ್ ಮಾಡ್ಕೊತಿದ್ರು, ಅದು ಓಕೆ. ಮಂಜಣ್ಣ ಕಡೆಯಿಂದ ಕೂಡ ಕೆಲವು ತಪ್ಪು ಆಗಿದೆ, ಅಲ್ಲಿ ಅವಶ್ಯಕತೆ ಇರಲಿಲ್ಲ ಆ ಒಂದು ಹೀಟ್ ಆಫ್ ದಿ ಮೂಮೆಂಟಲ್ಲಿ. ಸೊ ಸೆಂಟ್ರಲ್ಲಿ ನಂದೊಂದು ಇರಲಿ ಅಂತ ತೋರಿಸೋವಂಥದ್ದು ಕೂಡ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಅಟ್ಲೀಸ್ಟ್ ಕಾಮ್ ಡೌನ್ ಆಗ್ಬೋದಾಗಿತ್ತು. ಆ್ಯಂಡ್ ಕೊನೆಯಲ್ಲಿ ಅಲ್ಲಿ ತ್ರಿವಿಕ್ರಮ್ ಬಂದು ಸೈಲೆಂಟ್ ಮಾಡಿಸ್ದ, ಯಾರಿಗೆ? ಮಂಜುಗೆ. ಬಟ್ ಇವನು ಮನುಷ್ಯ ಸುಮ್ಮನೆ ಕೂರೋದೇ ಇಲ್ಲ. ಇವನೊಬ್ಬ ಕ್ಯಾಪ್ಟನ್ ಆಗಿ ಸುಮ್ಮನೆ ಕೂರೋದು ಬಿಟ್ಬಿಟ್ಟು, ಅದು ಇನ್ನೂ ಕಂಪ್ಲೀಟೇ ಆಗಿಲ್ಲ ಅದು ಪ್ರೊಸೆಸ್, ನಾಮಿನೇಷನ್ ಮಾಡುವಂಥದ್ದು ಇನ್ನೂ. ಇವ್ರು ಕಿತ್ತಾಟನೇ ಶುರು ಮಾಡ್ಕೊತಾರೆ. ಅಲ್ಲಿ ಎಲ್ಲರೂ ಹೇಳ್ತಾರೆ, ಮೋಕ್ಷಿತ ಹೇಳ್ತಿದ್ದಾರೆ, ಐಶ್ವರ್ಯ ಹೇಳ್ತಿದ್ದಾರೆ, ಇನ್ನೂ ಟಾಸ್ಕ್ ಇದೆ, ಬಿಗ್ ಬಾಸ್ ಮಾತಾಡಬೇಕು. ಅಷ್ಟೆಲ್ಲ ಹೇಳಿದ್ರು ಕೇಳೋವಂಥ ಇದನ್ನೇ ಇಲ್ಲ ಅವ್ರಿಗೆ, ತಾಳ್ಮೆನೇ ಇಲ್ಲ. ಇವನು ಕ್ಯಾಪ್ಟನ್ನಾಗಿ ಇವನೇ ಕಿರ್ಚಾಡ್ತಾವನೆ. ಸೊ ಅದು ಮತ್ತೆ ತಿರ್ಗಾ ಅಷ್ಟೆಲ್ಲ ಮಾತಾಡೋ ಟೈಮಲ್ಲಿ ಆ ಚಿಕ್ಕ ಹುಡುಗನ ಕಳಿಸ್ಬಿಟ್ಟು ಇದು ಮಾಡಿದೆ ಅಂತ ಹೇಳ್ಬಿಟ್ಟು ಮಂಜಣ್ಣ ಕೂಡ ಒಂದು ಮಾತಂದ. ಸೊ ಚಿಕ್ಕ ಹುಡುಗ ಕಳಿಸಿದ್ದಕ್ಕೆ ಅಷ್ಟೊಂದು ಒದ್ದಾಡ್ದೆ ನೀನು, ನಾನು ಬಂದಿದ್ರೆ ಪ್ರಾಣ ಪಕ್ಷಿನ ಹಾರು ಹೋಗೋದು ಅಂತೆ. ಇಂಥ ಮಾತುಗಳು ಬೇಕಿತ್ತಾ? ಅವ್ನು ಸೈಲೆಂಟಾಗಿ ಕುಂತವನಿಗೆ ಮತ್ತೆ ತಿರ್ಗಾ ಮಾತಾಡಿ ಪ್ರವೋಕ್ ಮಾಡಿದೆ. ಸೊ ಅವ್ನು ಮಾತಾಡ್ದ, ಚಿಕ್ಕ ಹುಡುಗ ಕಳಿಸಿ ಆಡೋದ, ನೀನು ಬರಬೇಕಾಗಿತ್ತು ನೀನು ಅಂತ. ಸೊ ಅವ್ನು ನಾನು ಬಂದಿದ್ದರೆ ಪ್ರಾಣ ಪಕ್ಷಿನ ಹಾರು ಹೋಗ್ತಿತ್ತು ಅಂತ ಅವ್ನು ಮಾತಾಡ್ದ. ಸೊ ಅಲ್ಲಿ ಮಂಜಣ್ಣಗೆ ರೈಸ್ ಆಗ್ಬಿಡ್ತು, ನೀವು ನನ್ನ ಪ್ರಾಣ ಪಕ್ಷಿ ಬಗ್ಗೆ ಮಾತಾಡ್ತೇನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶುರು ಹಚ್ಕೊಂಡ್ರು. ಬರೋ ಹೊಡಂಗಿದ್ರೆ ಬಾರೋ ಹೊಡಿತೀನ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶುರು ಹಚ್ಕೊಂಡ್ರು. ಅದೇ ಇದು ಎಲ್ಲ ಏನು ಗೊತ್ತಾ, ಒಬ್ಬರು ಅಟ್ಲೀಸ್ಟ್ ಸೈಲೆಂಟ್ ಆಗಬೇಕು, ಇಲ್ಲ ಅಂತಂದರೆ ಹಿಂಗೆ ಆಗುತ್ತೆ. ಸೊ ಇದು ಏನಂತಾರಲ್ಲ ಡಾಮಿನೆನ್ಸ್ ಅನ್ನೋವಂಥದ್ದು, ಸೊ ಆ ಅಹಂ ಅನ್ನೋವಂಥದ್ದು, ಆ ಈಗೋ ಅನ್ನೋವಂಥದ್ದು, ಸೊ ದುರಹಂಕಾರ ಅನ್ನೋದೇ ಈ ಒಂದು ಎಲ್ಲದಕ್ಕೂ ಕಾರಣ. ಆಮೇಲೆ ಮಂಜಣ್ಣ ಕೂಡ ಕೆಲವೊಂದು ಮಾತುಗಳು ಅವಶ್ಯಕತೆ ಇರಲಿಲ್ಲ. ಅಲ್ಲೇ ಜುಟ್ಟು ನನ್ನ ಮಗನೇ ಬೇವರ್ಸಿ ಅನ್ನೋವಂಥದ್ದು, ಇಂಥದ್ದೆಲ್ಲ ಬೇಕಿರಲಿಲ್ಲ. ಆಮೇಲೆ ಅಲ್ಲಿ ಚೈತ್ರ ಆ್ಯಂಡ್ ನಮ್ಮ ಯಾರು ರಜತು ಅವರಿಬ್ಬರು ಮಾತಾಡ್ಕೊಂಡ್ರು. ಅದೇನು ವರ್ಡ್ಗಳೆಲ್ಲ ಎಕ್ಸ್ಚೇಂಜ್ ಆದವು ಅಂತಂದರೆ, ಹೋಗಲ್ಲೇ ಅನ್ನೋವಂಥದ್ದು, ಹೋಗಿ ಅಲ್ಲಿ ಅಂತ ಅವನು ಅನ್ನೋವಂಥದ್ದು, ಮುಚ್ಕೊಂಡು ಕೂತ್ಕೊಳ್ಳಲಿ ಅನ್ನೋವಂಥದ್ದು ಎಲ್ಲ ಬೇಕಿರಲಿಲ್ಲಪ್ಪ. ಇಷ್ಟೊಂದು ಚೈತ್ರ ಅಂತೂ ಒಂದು ಮಟ್ಟಿಗೆ ರಜತ್ಗೆ ಬಾಯಿನೇ ಮುಚ್ಚಿಸ್ಬಿಟ್ಟಿದ್ಲು. ಆ ಒಂದು ಮಟ್ಟಿಗೆ ಚೈತ್ರ ಬಾಯಿ ಕೊಡೋಕ್ಕಾಗುತ್ತೆ ಗುರು, ರಜತ್ ಅಲ್ಲ. ಅವ್ರಂತ ಯಾವನು ಬಂದರೂ ಕೊಡೋಕ್ಕಾಗೋದಿಲ್ಲ. ಆ್ಯಂಡ್ ಇಲ್ಲಿ ರಜತ್ ನಾನು ಹೇಳಿದ್ನಲ್ವ, ಅದನ್ನ ಒಪ್ಕೊಂಡು ಎಕ್ಸೆಪ್ಟ್ ಮಾಡಿಕೊಂಡು ಉಸ್ತುವಾರಿ ಇದ್ದಾರೆ, ಅವ್ರು ಹೇಳಿದ್ದನ್ನ ಕೇಳಬೇಕು ಅಂತ ಸುಮ್ಮನೆ ಸೈಲೆಂಟಾಗಿದ್ದರೆ ಟಾಸ್ಕ್ ಆರಾಮಾಗಿ ಕಂಪ್ಲೀಟ್ ಆಗಿರೋದು. ಓಕೆ, ಸೊ ನನಗೆ ಅನಿಸಿರೋದನ್ನ ಹಂಚ್ಕೊಂಡಿದ್ದೀನಿ ನಾನು ಇಲ್ಲಿ. ಒಂದು ರೀತಿಯಲ್ಲಿ ಈ ಒಂದು ಜಗಳಕ್ಕೆ ಎಷ್ಟು ಕಾರಣ ಚೈತ್ರ ಅಥವಾ ಮಂಜು ಇದ್ದಾರೆ, ಸೊ ಅದಕ್ಕೆ ಅಷ್ಟೇ ಕಾರಣ. ಸೊ ರಜತ್ತು ಕೂಡ ಇದ್ದಾನೆ. ಆ್ಯಂಡ್ ನಾನು ಅದೊಂದು ದುರಂಕಾರ ಇದೆಯಲ್ಲ, ಸೊ ನಾನು ಮಾಡಿದ್ರೆ ರೂಲ್ಸು, ಬೇರೆಯವ್ರು ಮಾಡಿದ್ರೆ ಅದು ರೂಲ್ಸ್ ಅಲ್ಲ, ನಾನು ಒಪ್ಕೊಳ್ಳಲ್ಲ, ಈ ದುರಂಕಾರನ ಬಿಡಬೇಕಾಗತ್ತೆ. ಆ್ಯಂಡ್ ಸುದೀಪ್ ಸರ್ ಮುಂದೆ ಹೇಳಿದ್ನಲ್ಲ, ನಾನು ಈಗೋ ಸತ್ತರೆ ಹೋಗೋದು ಹಾಗೆ ಹೀಗೆ ಅಂತ, ಅದು ಬಿಡಬೇಕು ಅದನ್ನ, ಇಲ್ಲ ಅಂತಂದರೆ ಕಷ್ಟ ಇದೆ. ಆಮೇಲೆ ತಳ್ಳೋ ಅಂಥದ್ದೆಲ್ಲನೂ ಅದು ಮಾಡೋ ಹಾಗಿಲ್ಲ. ನೀವು ಎಷ್ಟೇ ಕೋಪ ಬಂದರೂ ಕೂಡ ಸೊ ಅದನ್ನ ತಡ್ಕೊಂಡು ಇಟ್ಕೊಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಇಂಟೆನ್ಷನ್ ಇಲ್ಲ ಅಂತ ನಾವು ಕೂಡ ಒಪ್ಕೊಬೋದು, ಬಟ್ ಏನಕ್ಕೆ ಬೇಕಿತ್ತದು ತಳ್ಳೋ ಅಂಥದ್ದು? ಸುಮ್ಮನೆ ಒಬ್ಬ ಕ್ಯಾಪ್ಟನ್ ಆಗಿ ಒಂಚೂರು ಜವಾಬ್ದಾರಿ ಇರಬೇಕು, ಇಲ್ಲ ಅಂತಂದರೆ ಆಗಲ್ಲ ಆ ಥರ. ಆ್ಯಂಡ್ ಅದಾದಮೇಲೆ ಮೋಕ್ಷಿತ ಅವರು ಮತ್ತು ಐಶ್ವರ್ಯ ಹೇಳ್ತಾರೆ, ಸೊ ಸಾರಿ ಕೇಳಬೇಕು ಹಾಗೆ ಹೇಗೆ ಅಂತ. ಬಟ್ ಅದಾದಮೇಲೆ ಅವನು ಒಪ್ಕೊಳ್ಳೋದಿಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಅವಳು ಮುಂದೆ ಬಂದಿರೋವಂಥದ್ದು ಹಾಗೆ ಹೇಗೆ ಅಂತ. ಬಟ್ ಇವನು ಏನು ಕಮ್ಮಿ ಹೋಗಿರಲ್ಲ ಬಿಡಿ. ಓಕೆ, ಏನು ದೊಡ್ಡ ಸಾಚೆಗಳಲ್ಲ ಯಾರೂ. ಅದಾದಮೇಲೆ ಹೋಗಿ ಸಾರಿ ಕೂಡ ಕೇಳ್ತಾನೆ. ಸೊ ಅದೊಂದು ಒಳ್ಳೆಯ ವಿಷಯ, ಸಾರಿ ಕೇಳಿದ್ದು. ಸೊ ಬೆಸ್ಟ್ ಆಫ್ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಆ್ಯಂಡ್ ನೋಡೋಣ ಏನಾಗುತ್ತೆ ಅಂತ. ಸೊ ಓಕೆ, ಸೊ ಎಪಿಸೋಡ್ ಬರುತ್ತೆ ಬೆಳಗ್ಗೆ. ಸೊ ಸದ್ಯಕ್ಕೆ ಈ ಒಂದು ವಿಡಿಯೋ ಇದ್ರ ಹಂಚ್ಕೋಬೇಕಾಗಿತ್ತು, ಇದ್ರೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಹಂಚ್ಕೊಂಡಿದ್ದೀನಿ ಅಂತ ಹೇಳ್ತಾ, ಸೊ ಏನಿಸ್ತು ಅಂತ ನಿಮಗೆ ಈ ಒಂದು ಎಪಿಸೋಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಆ್ಯಂಡ್ ಈ ಕಿತ್ತಾಟದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಯಾರು ತಪ್ಪು ಆಯಿತು, ಯಾರು ಸರಿ ಆಯಿತು ಅಂತ ಎಪಿಸೋಡ್ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸದ್ಯಕ್ಕೆ ಹೊಡೆದಷ್ಟೇ, ಮುಂದೆ ನೋಡಿದ್ರೆ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.